ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸ್ನೇಹಿತರೆ, ತಾವೇನಾದ್ರೂ ನಮ್ಮ ಒಂದು ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಒಂದು ಸರ್ಕಾರಿ ಹುದ್ದೆಗೋಸ್ಕರ ಒಂದು ವೈಟ್ ಅನ್ನ ಮಾಡ್ತಿದ್ರೆ, ಅದರಲ್ಲೂ ಬಹಳ ಬೇಗ ಈ ಒಂದು ಸರ್ಕಾರಿ ಹುದ್ದೆಯಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನ ಪಡಿಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗಿ ಈ ಒಂದು ಸರ್ಕಾರಿ ಹುದ್ದೆಗೆ ತಾವು ಅಪ್ಲಿಕೇಶನ್ ತಾವು ಹಾಕಬಹುದು. ಇಲ್ಲಿ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡಕ್ ಹೋದ್ರೆ ನಬಾರ್ಡ್ ತಾವು ಕೇಳಿರ್ತೀರಾ. ನ್ಯಾಷನಲ್ ಬ್ಯಾಂಕ್ ಫಾರ್ ರೂರಲ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಥವಾ ಒಂದು ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಕಡೆಯಿಂದ ಈ ಒಂದು ನೋಟಿಫಿಕೇಶನ್ ಅನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿಬಿಟ್ಟಿದ್ದಾರೆ. ಬಹಳ ಒಂದು ಇಂಟ್ರೆಸ್ಟೆಡ್ ಆಗಿರುವಂತದ್ದು ಏನಂದ್ರೆ, ಈ ಒಂದು ಸರ್ಕಾರಿ ಹುದ್ದೆಯಲ್ಲಿ ನಮ್ಮ ಒಂದು ಕರ್ನಾಟಕದ ಒಂದು ಅಭ್ಯರ್ಥಿಗಳಿಗೆ ಇಲ್ಲಿ ಕನ್ನಡ ಭಾಷೆ ಮ್ಯಾಂಡೇಟರಿ ಕಂಪಲ್ಸರಿ ಅಂತ ಇಲ್ಲಿ ಒಂದು ಹೇಳಿದ್ದಾರೆ. ಸೊ ಆಲ್ಮೋಸ್ಟ್ ನಮ್ಮ ಒಂದು ಕರ್ನಾಟಕದ ಒಂದು ಅಭ್ಯರ್ಥಿಗಳಿಗೆ ಒಂದು ಒಳ್ಳೆಯ ಒಂದು ಅವಕಾಶ ಅಂತಾನೆ ಇಲ್ಲಿ ನಾನು ಹೇಳ್ತೀನಿ. ಇದನ್ನ ಬಿಟ್ರೆ ಕರ್ನಾಟಕದಲ್ಲೇ ಇದರ ಒಂದು ಎಕ್ಸಾಮ್ ಸೆಂಟರ್ಸ್ ಇರುತ್ತೆ, ಹಾಗೆಯೇ ಕರ್ನಾಟಕದಲ್ಲೇ ಈ ಒಂದು ಜಾಬ್ ಅನ್ನ ತಾವು ಮಾಡಬೇಕಾಗಿರುತ್ತೆ. ಹಾಗೆಯೇ ತಾವೇನಾದ್ರೂ ಒಂದು ಅಪ್ಲಿಕೇಶನ್ ಹಾಕಿದ್ರೆ ಬಹಳ ಬೇಗ ಇದರ ಒಂದು ಸೆಲೆಕ್ಷನ್ ಪ್ರೊಸೆಸ್ ಅನ್ನೋದು ಕಂಪ್ಲೀಟ್ ಅನ್ನ ಮಾಡಿ ಮುಗಿಸ್ಬಿಡ್ತಾರೆ. ಸೊ ಬನ್ನಿದಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿನ ಇದರ ಒಂದು ಸ್ಕ್ರೀನ್ ಮೇಲೆ ನಾನು ತಮ್ಮನ್ನ ಕರ್ಕೊಂಡೋಗಿ ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತೀನಿ. ಆದಷ್ಟು ಪ್ರತಿಯೊಬ್ಬರು ವಿಡಿಯೋನ ತಾವು ಕೊನೆ ತನಕ ನೋಡಿ, ಅರ್ಥವನ್ನ ಮಾಡ್ಕೊಳ್ಳಿ, ತಾವು ಅಪ್ಲೈ ಅನ್ನ ಮಾಡಿ, ಹಾಗೆಯೇ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ತಾವು ಶೇರ್ ಅನ್ನ ಮಾಡೋದನ್ನ ತಾವು ಮರಿಲೇಬೇಡಿ. ಸ್ನೇಹಿತರೆ, ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಗಮನಿಸಬಹುದು, ಈ ಒಂದು ನಬಾರ್ಡ್ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅಂದ್ರೆ ಒಂದು ಕೃಷಿ ಇಲಾಖೆ ಅಥವಾ ಒಂದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಈ ಒಂದು ವೇಕೆನ್ಸೀಸ್ ಗಳನ್ನು ರಿಲೀಸ್ ಅನ್ನ ಮಾಡಿರ್ತಾರೆ. ಇದರ ಒಂದು ಸಂಪೂರ್ಣವಾಗಿರುವಂತಹ ಒಂದು ನೋಟಿಫಿಕೇಶನ್ ಅನ್ನ ತಾವು ಒಂದು ಸಲ ತಾವು ಇಲ್ಲಿ ಒಂದು ಗಮನಿಸ್ಕೋಬಹುದು. ಗಮನವಿರಲಿ, ನಾನು ಪ್ರತಿ ಒಂದು ವಿಡಿಯೋದಲ್ಲಿ ಹೇಳ್ತೀನಿ, ನಾವು ಯಾವುದೇ ರೀತಿಯಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಇಲ್ದಿರ ನಾವು ಅಪ್ಡೇಟ್ ಅನ್ನೋದು ಕೊಡುವುದಿಲ್ಲ. ಓಕೆನಾ? ಏನಾದ್ರೂ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಆಗಿರ್ಬೋದು, ನೋಟಿಸ್ ಆಗಿರ್ಬೋದು, ಇನ್ಫಾರ್ಮೇಶನ್ ಇದ್ರೆ ಮಾತ್ರ ತಮಗೆ ಒಂದು ವೇಕೆನ್ಸೀಸ್ ಗಳ ಒಂದು ಅಪ್ಡೇಟ್ ಅನ್ನ ಕೊಡ್ತೀವಿ. ಅದರ್ವೈಸ್ ಇಲ್ಲಿ ಯಾವುದೇ ರೀತಿಯಂತಹ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ಕೊಳ್ಳೋದಿಲ್ಲ. ಸೊ ಸಾಧ್ಯವಾದಷ್ಟು ಪ್ರತಿಯೊಬ್ಬರು ನಮ್ಮ ಒಂದು ಕರ್ನಾಟಕದ ಒಂದು ಪ್ರತಿ ಒಂದು ವೇಕೆನ್ಸೀಸ್ ಗಳ ಒಂದು ಅಪ್ಡೇಟ್ ಗಳಿಗೋಸ್ಕರ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನೋದು ತಾವು ಮಾಡ್ಕೊಳ್ಳಿ. ಮುಂದೆ ರಿಲೀಸ್ ಮಾಡುವಂತಹ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವೇಕೆನ್ಸೀಸ್ ಗಳ ಒಂದು ಅಪ್ಡೇಟ್ಗಳು ಮೊಟ್ಟ ಮೊದಲು ತಾವು ಪಡ್ಕೋಬಹುದು. ಓಕೆನಾ? ಒಂದು ಸಲ ತಾವು ನೋಟಿಫಿಕೇಶನ್ ಗಮನಿಸ್ಕೊಂಡಿದ್ದೀರಾ ಅನ್ಕೊಂತೀನಿ. ಈ ಒಂದು ವೇಕೆನ್ಸೀಸ್ ರಿಲೇಟೆಡ್ ಆಗಿ ಬಹಳ ಒಂದು ಸಿಂಪಲ್ ಆಗಿ ತಮಗೆ ಇಲ್ಲಿ ಒಂದು ಅರ್ಥವನ್ನ ಮಾಡಿಸ್ಕೊಳ್ಳೋದಕ್ಕೆ ಈ ರೀತಿಯಾಗಿರುವಂತಹ ಒಂದು ಡೇಟಾ ನಾನು ಕೊಟ್ಬಿಡ್ತೀನಿ. ನೋಟಿಫಿಕೇಶನ್ ನಲ್ಲಿ ಸುಮಾರು 40ರಿಂದ 50 ಪೇಜ್ ಇದೆ. ಓಕೆನಾ? ಬಹಳ ಒಂದು ಜಾಸ್ತಿ ಟೈಮ್ ತಗೊಳುತ್ತೆ. ಸಿಂಪಲ್ ಆಗಿ ಇಲ್ಲಿ ನಾನು ಪಾಯಿಂಟ್ಸ್ ಟು ಪಾಯಿಂಟ್ ಇದರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಬಿಡ್ತೀನಿ. ನಬಾರ್ಡ್ 2026 ಈ ಒಂದು ಜನವರಿಯಲ್ಲಿ ಬಹಳ ಒಂದು ಒಳ್ಳೆಯ ಒಂದು ವೇಕೆನ್ಸಿ ಅಂತಾನೆ ಹೇಳ್ಬೋದು. ಇದು ಒಂದು ಸೆಂಟ್ರಲ್ ಗವರ್ನಮೆಂಟ್ ನ ಒಂದು ಜಾಬ್ ಆಗಿರುತ್ತೆ, ಪರ್ಮನೆಂಟ್ ಆಗಿರುವಂತಹ ಒಂದು ವೇಕೆನ್ಸಿ ಆಗಿರುತ್ತೆ. ಸೊ ಆ ಒಂದು ರೀಸನ್ ಇಂದ ಪ್ರತಿಯೊಬ್ಬರು ಏನು ಈ ಒಂದು ವೇಕೆನ್ಸಿ ರಿಲೇಟೆಡ್ ಆಗಿ ಇನ್ಫಾರ್ಮೇಶನ್ ತಾವು ಪಡ್ಕೊಳ್ಳಿ. ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡೇಟ್ಸ್ ಗಳ ಬಗ್ಗೆ ಮಾತಾಡಕ್ ಹೋದ್ರೆ, ಸ್ಟಾರ್ಟಿಂಗ್ ಡೇಟ್ ಸ್ನೇಹಿತರೆ ಆಲ್ರೆಡಿ ಇಲ್ಲಿ ಒಂದು ಸ್ಟಾರ್ಟ್ ಅನ್ನೋದು ಮಾಡಿಬಿಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕುವುದಕ್ಕೆ. ಇದರ ಒಂದು ಲಾಸ್ಟ್ ಡೇಟ್ ನಾಳೆ ತಿಂಗಳು ಅಂದ್ರೆ ಫೆಬ್ರವರಿ 3ನೇ ತಾರೀಕು ಇದರ ಒಂದು ಲಾಸ್ಟ್ ಮತ್ತು ಫೈನಲ್ ಆಗಿರುವಂತಹ ಒಂದು ಡೇಟ್ ಇರುತ್ತೆ. ಓಕೆನಾ? ಟೋಟಲ್ ನಂಬರ್ ಆಫ್ ಪೋಸ್ಟ್ ಬಗ್ಗೆ ಮಾತಾಡಕ್ ಹೋದ್ರೆ 162 ಒಂದು ಪೋಸ್ಟ್ ಅಂತ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ವೇಕೆನ್ಸಿ ನೋಡಿ, ವೇಕೆನ್ಸೀಸ್ ಗಳು ಕಡಿಮೆ ಇದಾವೆ ಅಂತ ತಾವು ಇಗ್ನೋರ್ ಅನ್ನ ಮಾಡಕ್ ಹೋಗ್ಬೇಡಿ. ಬಹಳ ಒಂದು ಒಳ್ಳೆಯ ಒಂದು ಆಪರ್ಚುನಿಟಿ ಅಂತ ತಾವು ಒಂದು ಸಲ ತಾವು ಥಿಂಕ್ ಅನ್ನ ಮಾಡಿ ನಂತರ ತಾವು ಅಪ್ಲೈ ಅನ್ನ ಮಾಡಿ. ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಮಾತಾಡಕ್ ಹೋದ್ರೆ ಸ್ನೇಹಿತರೆ, ನಾನು ಮೊದಲೇ ಮೆನ್ಷನ್ ಅನ್ನ ಮಾಡಿದ್ದೀನಿ, ಇಲ್ಲಿ ಬಹಳ ಬೇಗ ಇಲ್ಲಿ ತಮ್ಮ ಒಂದು ಸೆಲೆಕ್ಷನ್ ಪ್ರೊಸೆಸ್ ಅನ್ನೋದು ಮಾಡಾಕ್ತಾರೆ. ಓಕೆನಾ? ಎಲಿಜಿಬಿಲಿಟಿ ಅಥವಾ ಒಂದು ಅರ್ಹತೆ ಬಗ್ಗೆ ಮಾತಾಡಕ್ ಹೋದ್ರೆ ಎನಿ ಗ್ರಾಜುಯೇಟ್ ಕ್ಯಾಂಡಿಡೇಟ್, ಓಕೆನಾ, ತಾವೇನಾದ್ರೂ ಒಂದು ಗ್ರಾಜುಯೇಟ್ ಅನ್ನ ಆಗಿದ್ರೆ, ಅದು ಒಂದು BSc ಆಗಿರ್ಬೋದು, BCom, BA, BBA, ಇಂಜಿನಿಯರಿಂಗ್, ಒಟ್ಟಾರೆ ತಾವು ಡಿಗ್ರಿಯನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ, ಅದರಲ್ಲೂ ತಮ್ಮ ಒಂದು ಡಿಗ್ರಿನಲ್ಲಿ ಕೇವಲ ಒಂದು 50% ಒಂದು ಮಾರ್ಕ್ಸ್ ಅಥವಾ ಒಂದು ರಿಸಲ್ಟ್ಸ್ ಇದ್ರೆ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಹಾಗೆ ಇಲ್ಲಿ ಯಾವ ಒಂದು ಪೋಸ್ಟ್ ತಾವು ಅಪ್ಲಿಕೇಶನ್ ಹಾಕಬೇಕು ಅನ್ಕೊಂಡಿದ್ರೆ, ಇಲ್ಲಿ ಒಂದು ಡೆವಲಪ್ಮೆಂಟ್ ಅಸಿಸ್ಟೆಂಟ್ ಎನ್ನುವಂತಹ ಒಂದು ಪೋಸ್ಟ್ ಗೆ ಈ ಒಂದು ನಬಾರ್ಡ್ ನ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ತಾವು ಅಪ್ಲಿಕೇಶನ್ ತಾವು ಹಾಕಬೇಕಾಗಿರುತ್ತೆ. ಬಹಳ ಒಂದು ಒಳ್ಳೆಯ ಒಂದು ಪೋಸ್ಟ್ ಇರುತ್ತೆ, ಒಳ್ಳೆಯ ಒಂದು ಸ್ಯಾಲರಿ ಇರುತ್ತೆ. ಸೊ ನಾನು ಮುಂದೆ ಡಿಸ್ಕಸ್ ಅನ್ನ ಮಾಡ್ತೀನಿ.
ಇಲ್ಲಿ ಒಂದು ಪಾಯಿಂಟ್ ತಾವು ಗಮನಿಸಬಹುದು. ಹಿಯರ್ ಇಸ್ ಎ ಕನ್ನಡ ಲ್ಯಾಂಗ್ವೇಜ್ ಇಸ್ ಕಂಪಲ್ಸರಿ ಫಾರ್ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಅಂತ ಇಲ್ಲಿ ಒಂದು ಹೇಳಿದ್ದಾರೆ. ಓಕೆ, ನಾನು ಮೊದಲೇ ಹೇಳಿದ್ದೀನಿ, ಇದು ಒಂದು ಸೆಂಟ್ರಲ್ ಗವರ್ನಮೆಂಟ್ ನ ಒಂದು ವೇಕೆನ್ಸಿ ಆಗಿರೋದ್ರಿಂದ ಸ್ಟೇಟ್ ವೈಸ್ ಇಂತಿಷ್ಟು ಅಂತ ಒಂದು ವೇಕೆನ್ಸೀಸ್ ಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ತಾವು ಯಾವ ಒಂದು ಸ್ಟೇಟ್ ಇಂದ ತಾವು ಅಪ್ಲಿಕೇಶನ್ ಹಾಕ್ತೀರಾ ಆ ಒಂದು ಸ್ಟೇಟ್ ನ ಒಂದು ಲೋಕಲ್ ಲ್ಯಾಂಗ್ವೇಜ್ ತಮಗೆ ಗೊತ್ತಿರಲೇಬೇಕು ಅಂತ ಹೇಳಿದ್ದಾರೆ. ಸಪೋಸ್ ನಮ್ಮ ಒಂದು ಕರ್ನಾಟಕದ ಕಡೆಯಿಂದ ನಾವು ಅಪ್ಲಿಕೇಶನ್ ಹಾಕ್ತಾ ಇದೀವಿ ಅಂದ್ರೆ ಕನ್ನಡ ಭಾಷೆ ತಮಗೆ ಓದೋದಾಗಿರ್ಬೋದು, ಬರೆಯೋದಾಗಿರ್ಬೋದು, ಮಾತಾಡೋದಾಗಿರ್ಬೋದು, ಇದು ಒಂದು ಕಂಪಲ್ಸರಿ ಅಂತ ಇಲ್ಲಿ ಒಂದು ಮೆನ್ಷನ್ ಅನ್ನ ಮಾಡಿದ್ದಾರೆ. ಕರ್ನಾಟಕದ ಎಲ್ಲಾ ಒಂದು ಮೇಲ್ ಆಗಿರ್ಬೋದು ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳು ಎಲಿಜಿಬಲ್ ಇರ್ತಾರೆ ಈ ಒಂದು ಪೋಸ್ಟ್ ಗೆ ಒಂದು ಅಪ್ಲಿಕೇಶನ್ ಹಾಕುವುದಕ್ಕೆ. ಓಕೆನಾ, ಪ್ರತಿಯೊಬ್ಬರು ಅಪ್ಲೈ ಅನ್ನ ಮಾಡಬಹುದು. ಇಲ್ಲಿ ಸ್ಯಾಲರಿ ಬಗ್ಗೆ ಮಾತಾಡೋದ್ರೆ ಸ್ನೇಹಿತರೆ, ಪರ್ ಮಂತ್ ಇನಿಷಿಯಲಿ ಅಂದ್ರೆ ಒಂದು ಸ್ಟಾರ್ಟಿಂಗ್ ನಲ್ಲಿ ತಾವು ಇಷ್ಟು ಒಂದು ಒಳ್ಳೆಯ ಒಂದು ಸ್ಯಾಲರಿಯನ್ನ ತಾವು ಇಲ್ಲಿ ಒಂದು ಪಡ್ಕೋಬಹುದು. ನೋಡಿ, ಸೆಂಟ್ರಲ್ ಗವರ್ನಮೆಂಟ್ ನ ಒಂದು ವೇಕೆನ್ಸೀಸ್ ಅಂದ್ರೆ ಸ್ಯಾಲರಿ ಜೊತೆ ವಿತ್ ಕೆಲವೊಂದು ಅಲವೆನ್ಸಸ್ ಅನ್ನ ಕೊಟ್ಟಿರ್ತಾರೆ. ಮೆಡಿಕಲ್ ಆಗಿರ್ಬೋದು, HRA ಆಗಿರ್ಬೋದು, DA ಆಗಿರ್ಬೋದು, ಈ ರೀತಿಯಾದಂತಹ ಒಂದು ಅಲವೆನ್ಸಸ್ ಇರ್ತವೆ. ಖಂಡಿತವಾಗಿ ಒಂದು ಒಳ್ಳೆಯ ಒಂದು ಸ್ಯಾಲರಿನ ತಾವು ಇಲ್ಲಿ ಪಡ್ಕೋಬಹುದು. ಏಜ್ ಲಿಮಿಟ್ ನ ತಾವು ಗಮನಿಸಬಹುದು. ಮಿನಿಮಮ್ ಆಗಿರುವಂತಹ ಒಂದು ಏಜ್ 21 ವರ್ಷ, ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಏಜ್ 35 ವರ್ಷ ಅಂತ ಒಂದು ಹೇಳಿದ್ದಾರೆ. ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಮಾತಾಡೋದ್ರೆ SC/ST ಗೆ 5 ವರ್ಷ ಆಗಿರ್ಬೋದು ಮತ್ತು OBC ರವರಿಗೆ ಇಲ್ಲಿ 3 ವರ್ಷದ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ ಕೂಡ ಇಲ್ಲಿ ತಮಗೆ ಒಂದು ಕೊಟ್ಟಿದ್ದಾರೆ. ಬಹಳ ಒಂದು ಮುಖ್ಯವಾಗಿ ಇದರ ಒಂದು ಸೆಲೆಕ್ಷನ್ ಪ್ರೊಸೆಸ್ ಅಥವಾ ಒಂದು ಆಯ್ಕೆಯ ಒಂದು ವಿಧಾನದ ಕಡೆ ನಾವು ಇಲ್ಲಿ ಒಂದು ಗಮನಿಸಿದಾಗ, ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಆನ್ ಪ್ರಿಲಿಮ್ಸ್ ಅಂಡ್ ಮೈನ್ ಎಕ್ಸಾಮ್ ಅಂತ ಇಲ್ಲಿ ಒಂದು ಹೇಳಿದ್ದಾರೆ. ಇಲ್ಲಿ ಮೊದಲು ತಾವು ಪ್ರಿಲಿಮ್ಸ್ ಗೆ ಹೋಗ್ಬೇಕಾಗಿರುತ್ತೆ, ನಂತರ ತಾವು ಮೈನ್ ಎಕ್ಸಾಮಿನೇಷನ್ಸ್ ಗೆ ತಾವು ಇಲ್ಲಿ ಒಂದು ಹೋಗ್ಬೇಕಾಗಿರುತ್ತೆ. ಈಗ ಪ್ರಿಲಿಮ್ಸ್ ಮತ್ತು ಮೈನ್ ಎಕ್ಸಾಮ್ ನ ಒಂದು ಸಿಲೆಬಸ್ ಅನ್ನ ಮತ್ತೆ ನಾನು ಇಲ್ಲಿ ಒಂದು ಡಿಸ್ಕಸ್ ಅನ್ನ ಮಾಡ್ತೀನಿ. ಈ ಒಂದು ಪ್ರಿಲಿಮ್ಸ್ ಮತ್ತು ಮೈನ್ ಎಕ್ಸಾಮ್ ನಲ್ಲಿ ತಾವು ಕ್ವಾಲಿಫೈ ಆದ ನಂತರ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ವಿಲ್ ಗೋ ಫಾರ್ ಲ್ಯಾಂಗ್ವೇಜ್ ಟೆಸ್ಟ್ ಅಂತ ಇಲ್ಲಿ ಒಂದು ಮೆನ್ಷನ್ ಅನ್ನ ಮಾಡಿದ್ದಾರೆ. ಲ್ಯಾಂಗ್ವೇಜ್ ಟೆಸ್ಟ್ ಅಂದ್ರೆ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್. ಓಕೆನಾ, ನಮ್ಮ ಒಂದು ಕನ್ನಡದ ಒಂದು ಕ್ಯಾಂಡಿಡೇಟ್ಗಳು ಇಲ್ಲಿ ಒಂದು ಕನ್ನಡ ಭಾಷೆಯ ಒಂದು ಟೆಸ್ಟ್ ಗೆ ತಾವು ಇಲ್ಲಿ ಹೋಗಬೇಕಾಗಿರುತ್ತೆ. ಇದರಲ್ಲಿ ತಾವು ಕ್ವಾಲಿಫೈ ಆದ ನಂತರ ನೋಡಬಹುದು, ಫಾರ್ ಕರ್ನಾಟಕ ಸ್ಟೇಟ್ ಕ್ಯಾಂಡಿಡೇಟ್ ಕನ್ನಡ ಲ್ಯಾಂಗ್ವೇಜ್ ಇಸ್ ಮ್ಯಾಂಡೇಟರಿ ಅಥವಾ ಒಂದು ಕಂಪಲ್ಸರಿ ಅಂತ ಒಂದು ಹೇಳಿದರೆ ಇದನ್ನ ತಾವು ಇಲ್ಲಿ ಒಂದು ಗಮನದಲ್ಲಿ ಇಟ್ಕೋಬೇಕಾಗಿರುತ್ತದೆ. ಈಗ ಪ್ರಿಲಿಮ್ಸ್ ಮತ್ತು ಏನೋ ಒಂದು ಮೈನ್ ಎಕ್ಸಾಮ್ ನ ಒಂದು ಸಿಲೆಬಸ್ ಬಗ್ಗೆ ನಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ ಯಾವ ಯಾವ ಒಂದು ಸಬ್ಜೆಕ್ಟ್ ನಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಅಲ್ಲಿ ಮಾತಾಡಕ್ ಹೋದ್ರೆ ಗಮನಿಸಬಹುದು. ಡೆವಲಪ್ಮೆಂಟ್ ಅಸಿಸ್ಟೆಂಟ್ ಗೆ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಬಗ್ಗೆ ಮಾತಾಡೋ ಟೋಟಲ್ ಆಗಿ 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಅಂದ್ರೆ ಪ್ರತಿ ಒಂದು ಕ್ವಶನ್ ಗೆ ಪ್ರತಿ ಒಂದು ಮಾರ್ಕ್ಸ್ ಇರುತ್ತೆ. ಇಲ್ಲಿ ಸುಮಾರು 60 ನಿಮಿಷ ಒಂದು ಟೈಮ್ ಅನ್ನ ಕೊಟ್ಟಿರ್ತಾರೆ, 1 ಗಂಟೆ ಒಂದು ಟೈಮ್ ಅನ್ನ ಕೊಟ್ಟಿರ್ತಾರೆ. ಟೆಸ್ಟ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಮೇಲೆ 40 ಕ್ವಶನ್ಸ್, 40 ಮಾರ್ಕ್ಸ್ ಇರುತ್ತೆ. ಟೆಸ್ಟ್ ಆಫ್ ನ್ಯೂಮೆರಿಕಲ್ ಅಬಿಲಿಟಿ ಮೇಲೆ 30 ಕ್ವಶನ್ಸ್, 30 ಮಾರ್ಕ್ಸ್ ಇರುತ್ತೆ. ಟೆಸ್ಟ್ ಆಫ್ ರೀಸನಿಂಗ್ ಮೇಲೆ 30 ಕ್ವಶನ್ಸ್, 30 ಮಾರ್ಕ್ಸ್ ಇರುತ್ತೆ. ಇದು ಒಂದು ಟಿಕ್ಕಿಂಗ್ ಆಗಿರುವಂತಹ ಒಂದು ಸಬ್ಜೆಕ್ಟ್ ಇರುತ್ತೆ. ಓಕೆನಾ, ನಂತರ ಇದರ ಒಂದು ಮೈನ್ ಎಕ್ಸಾಮಿನೇಷನ್ ಬಗ್ಗೆ ಮಾತಾಡಕ್ ಹೋದ್ರೆ ತಾವು ಗಮನಿಸಬಹುದು, ಇಲ್ಲಿ ಸುಮಾರು 200 ಏನೋ ಒಂದು ಕ್ವಶನ್ಸ್ ಇರುತ್ತೆ, 50 ಕ್ವಶನ್ಸ್ ಇರುತ್ತೆ ಮತ್ತು 200 ಮಾರ್ಕ್ಸ್ ಇರುತ್ತೆ. ಹಾಗೆ 135 ನಿಮಿಷ ಇಲ್ಲಿ ಒಂದು ಟೈಮ್ ಅನ್ನ ಕೊಟ್ಟಿರ್ತಾರೆ. ಗಮನಿಸಬಹುದು, ಟೆಸ್ಟ್ ಫಾರ್ ರೀಸನಿಂಗ್ ಮೇಲೆ 30 ಕ್ವಶನ್ಸ್, 30 ಮಾರ್ಕ್ಸ್ ಇರುತ್ತೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮೇಲೆ 30 ಕ್ವಶನ್ಸ್, 30 ಮಾರ್ಕ್ಸ್ ಇರುತ್ತೆ. ಜನರಲ್ ಅವೇರ್ನೆಸ್ ಮೇಲೆ 50 ಕ್ವಶನ್ಸ್, 50 ಮಾರ್ಕ್ಸ್. ಕಂಪ್ಯೂಟರ್ ನಾಲೆಜ್ ಮೇಲೆ 40 ಕ್ವಶನ್ಸ್, 40 ಮಾರ್ಕ್ಸ್ ಇರುತ್ತೆ. ಮತ್ತು ಟೆಸ್ಟ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಇರುತ್ತೆ. ಓಕೆನಾ, ಇದು ಒಂದು essay ಆಗಿರ್ಬೋದು, ಪ್ರಿಸ್ಕ್ರಿಪ್ಟಿವ್ ರೈಟಿಂಗ್ ಆಗಿರ್ಬೋದು, ರಿಪೋರ್ಟ್ ಆಗಿರ್ಬೋದು, ಲೆಟರ್ ರೈಟಿಂಗ್ ಆಗಿರ್ಬೋದು. ಇದು ಒಂದು 3 ಕ್ವಶನ್ಸ್ ಇರುತ್ತೆ. ಇಲ್ಲಿ ಸುಮಾರು 50 ಮಾರ್ಕ್ಸ್ ಗೆ ಅಂತ ಇಲ್ಲಿ ಒಂದು ಮೆನ್ಷನ್ ಮಾಡಿರ್ತಾರೆ. ಈ ಒಂದು ಮೈನ್ ಎಕ್ಸಾಮಿನೇಷನ್ಸ್ ಅನ್ನ ತಾವು ಕ್ವಾಲಿಫೈ ಆದ್ರೆ ತಾವು ಏನು ಒಂದು ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಗೆ ಹೋಗಬೇಕಾಗಿರುತ್ತೆ. ಅಲ್ಲಿ ತಮ್ಮ ಒಂದು ಕ್ವಾಲಿಫೈ ಆದ್ರೆ ತಾವು ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನೋದು ತಾವು ಇಲ್ಲಿ ಪಡ್ಕೋಬೇಕಾಗಿರುತ್ತೆ. ಸಿಂಪಲ್ ಆಗಿ ತಮ್ಮ ಒಂದು ಎಕ್ಸಾಮಿನೇಷನ್ ಪ್ರೊಸೆಸ್ ಇರುತ್ತೆ. ಅಪ್ಲಿಕೇಶನ್ ಫೀಸ್ ಬಗ್ಗೆ ತಾವು ಇಲ್ಲಿ ಗಮನಿಸುವಾಗ ಜನರಲ್ OBC EWS ಗೆ 550 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. SC/ST ಮತ್ತು PH ಗೆ ಸುಮಾರು 100 ರೂಪಾಯಿ ಇಲ್ಲಿ ಒಂದು ಅಪ್ಲಿಕೇಶನ್ ಫೀಸ್ ಅನ್ನೋದು ಇಲ್ಲಿ ಒಂದು ಕೊಟ್ಟಿರ್ತಾರೆ. ನಮ್ಮ ಒಂದು ಎಕ್ಸಾಮ್ ಸೆಂಟರ್ಸ್ ಬಗ್ಗೆ ಇಲ್ಲಿ ಒಂದು ಗಮನಿಸಿದಾಗ ತಾವು ನೋಡಬಹುದು, ಬೆಂಗಳೂರು ಅಂತ ಹೇಳಿದ್ದಾರೆ, ಬೆಳಗಾವಿ, ಹುಬ್ಬಳ್ಳಿ ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ಕಲಬುರಗಿ, ಹಾಸನ ಅಂತ ಒಂದು ಹೇಳಿದ್ದಾರೆ. ನಂತರ ಮಂಗಳೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು ಮತ್ತು ಉಡುಪಿ ಸುಮಾರು 10 ಒಂದು ಎಕ್ಸಾಮ್ ಸೆಂಟರ್ಸ್ ಅನ್ನ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ತಮಗೆ ಹತ್ತಿರ ಅನಿಸುವಂತಹ ಒಂದು ಎಕ್ಸಾಮ್ ಸೆಂಟರ್ಸ್ ಗೆ ತಾವು ವಿಸಿಟ್ ಅನ್ನ ಮಾಡಿ ಅಲ್ಲಿಂದಾನೇ ತಾವು ಎಕ್ಸಾಮ್ ಅನ್ನ ಕೊಟ್ಟು ತಾವು ಬರಬೇಕಾಗಿರುತ್ತೆ. ಇಷ್ಟೇ ಈ ಒಂದು ವೇಕೆನ್ಸಿ ರಿಲೇಟೆಡ್ ಆಗಿರುವಂತಹ ಒಂದು A to Z ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿ ಇರುತ್ತೆ. ಹಾಗಾದ್ರೆ ನಾವು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು, ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ರೆ ಸಿಂಪಲ್ ಆಗಿ ಇದೇ
ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಇದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಲೈ ಲಿಂಕ್ ಅಥವಾ ಒಂದು ಏನೋ ಒಂದು ವೆಬ್ಸೈಟ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗಿ ತಾವು ಅಪ್ಲೈ ಮಾಡಬಹುದು ಡೈರೆಕ್ಟ್ ಆಗಿ. ಓಕೆನಾ, ತಾವೇನು ಈ ಒಂದು ನೋಟಿಫಿಕೇಶನ್ ತಾವೇನು ನೋಡಿದಿರಾ ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಟೆಲಿಗ್ರಾಮ್ ನಲ್ಲಿ ಮತ್ತು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ನಾನು ಏನೋ ಒಂದು ಶೇರ್ ಅನ್ನ ಮಾಡಿರ್ತೀನಿ, ಅಪ್ಲೋಡ್ ಅನ್ನ ಮಾಡಿರ್ತೀನಿ. ಅಲ್ಲಿಂದ ತಾವು ಡೌನ್ಲೋಡ್ ಅನ್ನ ಮಾಡಿಕೊಂಡು ಒಂದು ಸಲ ತಾವು ಗಮನಿಸಬಹುದು. ಈ ಒಂದು ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ ನ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಹೋಗಿ ಪ್ರತಿಯೊಬ್ಬರು ಜಾಯಿನ್ ಆಗಿ ಅಲ್ಲಿಂದ ನೋಟಿಫಿಕೇಶನ್ ಡೌನ್ಲೋಡ್ ಅನ್ನ ಮಾಡಿಕೊಂಡು ಒಂದು ಸಲ ತಾವು ಓದಿ ನಂತರ ತಾವು ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಯತ್ನವನ್ನ ಮಾಡಿ.